ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಲೀಗಲವೇ ಮಾಡಿದ್ದೀವಿ, ನಾವು ಕಾನೂನು ಬಿಟ್ಟು ಮಾಡಿಲ್ಲ ರೆಸಾರ್ಟ್ಗಳನ್ನ ಅಂತ ಕಾನೂನು ವಿರುದ್ಧವಾಗಿ ಅಂತ ನಾವು ಚಾಲೆಂಜ್ ಮಾಡ್ತೀವಿ. ಯಾಕಂದರೆ ಒಂದು ಫಾರೆಸ್ಟ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ, ಸಾಗುವಳಿ ಕೊಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ನೀವು ಈ ರೀತಿ ರೆಸಾರ್ಟ್ಗಳನ್ನ ತಗೊಂಡ್ರೆ ನಮ್ಗೆ ಕಾಡು ಪ್ರಾಣಿಗಳು ಹೊರಗಡೆ ಬರ್ತಕ್ಕಂಥದ್ದು ನಿಶ್ಚಿತ. ಹಾಗಾಗಿ ಸಫಾರಿಯಲ್ಲಿ ಬಂಧುಗಳೇ, ನಾನು ಹೇಳ್ದಂಗೆ 1,86,615 ಜನ ಒಂದು ವರ್ಷಕ್ಕೆ ಓಡಾಡಿದ್ರೆ ಅವರು ತಲೆಗೆ ₹1,200 ಕೊಡ್ತಾರೆ. ₹1,200 ತಗೊಂಡಂಥ ಸಂದರ್ಭದಲ್ಲಿ 22,75,00,000 ಹಣ ಬರ್ತಾ ಇರೋದಲ್ಲ ಅಂತಕ್ಕಂಥದ್ದು. ಇಲ್ಲಿ ನಾವು ಒಂದು ಕುರಿ ಅಥವಾ ಒಂದು ಮೇಕೆ ಅಥವಾ ಯಾವುದಾದ್ರು ಒಂದು ದನ ತಿನ್ಕೊಂಡ್ರೆ ಏನೋ ಕಾಡು ಪ್ರಾಣಿ ಬಂದು ತಿಂದರೆ ಅಲ್ಲಿ ಅದಕ್ಕೆ ಪರಿಹಾರ ಕೊಡಿ ಅಂತ ವರ್ಷಗಟ್ಟಲೆ ಕಾಯಬೇಕು. ನೀವು 22 ಕೋಟಿ ತಗೊಂಡು ಮಜಾ ಮಾಡ್ಕೊತಿರ್ತೀರಿ. ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದರೆ ಅರಣ್ಯ ಇಲಾಖೆಗೆ ದುಡ್ಡು ಕೊಡ್ತಾ ಇಲ್ವಾ? ಸಫಾರಿಲಿ ನೀವು ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ. ಆಯ್ತಪ್ಪ, ಒಂದು ವರ್ಷಕ್ಕೆ 22 ಕೋಟಿ ನೀವು ಆದಾಯ ತಗೋತಿದ್ದೀರಲ್ಲ, ಏನು ಅಭಿವೃದ್ಧಿ ಏನು ಮಾಡಿದ್ದೀರಿ ತೋರಿಸಿ? ಕಾಡಿನೊಳಗಡೆ ಒಂದು ಕೆರೆ ಮಾಡಿದ್ದೀರಾ, ಒಂದು ಚೆಕ್ ಡ್ಯಾಮ್ಗಳು ಮಾಡಿದ್ದೀರಾ, ಅಥವಾ ಕಾಡು ಪ್ರಾಣಿಗಳು ಹೊರಗಡೆ ಹೋಗದೇ ಇರ್ತಕ್ಕಂಥವ್ರು ಬೇಕಾದಂಥ ಮೇವು ಬೆಳೆಸೋಂಥ ಕೆಲಸ ಮಾಡಿದ್ದೀರಾ? ಇದು ಯಾವುದೂ ಮಾಡದೆ ನಮ್ಗೆ ಸಫಾರಿ ನಿಂತಾದರೆ ಉದ್ಯೋಗ ವೇಸ್ಟ್ ಆಯ್ತು ಅಂತಕ್ಕಂಥದ್ದು ನಿಮ್ಮ ಮೊಂಡತನ. ಅದನ್ನು ಬಿಟ್ಟು ನೀವು ಏನು ಈಗ ಆ ಸಫಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದೀರಾ, ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ನೀವೇನಾದರೂ ಅಥವಾ ಸರ್ಕಾರ ಏನಾದರೂ ಬೇರೆ ಯಾರು ಹೇಳ್ತಾರೆ ಅಂತೇಳಿ ಅದನ್ನು ಬೇರೆ ರೀತಿ ಪರಿವರ್ತನೆ ಮಾಡಿಕೊಂಡು ಅವ್ರ ಕೈಲಿ ಮಾಧ್ಯಮಗಳು ಬಂದು ಅಥವಾ ಬೇರೆ ಬೇರೆ ರೀತಿ ಹೇಳಿಸಿ ಅದನ್ನು ನೀವು ಓಪನ್ ಮಾಡೋದೇ ಆದರೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಸಮಿತಿಯನ್ನು ಒಳಗೊಂಡಂತೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ಆ ಸಫಾರಿ ವಿರುದ್ಧನೇ ಮಾಡಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಹಾಗೂ ಬುದ್ಧ ವಿಗ್ರಹವನ್ನು ಭಂಗ ಮಾಡಿದಂತ ಕಿಡಿಗೇಡಿಗಳಿಗೆ, ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ನಿಷ್ಪಕ್ಷಪಾತವಾಗಿ ತನಿಖೆಗೆ
BJP ವಿರೋಧ ಮಾಡುವಂಥ ರಾಜ್ಯಗಳಿತ್ತು, ಅಲ್ಲಿ ಇವತ್ತು BJಪಿಯನ್ನು ಪ್ರೀತಿ ಮಾಡ್ತಾರೆ. ಕಾರಣ ನರೇಂದ್ರ ಮೋದಿಜಿಯವರ ದಕ್ಷ ಪ್ರಾಮಾಣಿಕ ಆಡಳಿತ ಮತ್ತು ದೇಶದ ಏಕತೆ ಮತ್ತು ಸುರಕ್ಷತೆಗೆ ಒತ್ತು ಕೊಟ್ಟು ಆಡಳಿತವನ್ನು ಮಾಡ್ತಾರೆ. ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಭಯೋತ್ಪಾದನೆ ಚಟುವಟಿಕೆಗಳು ಮಾಡಿ ದೇಶವನ್ನು ಭದ್ರಗೊಳಿಸಬೇಕು. ಜನ ಸತ್ತೋದು, 30-40 ಜನ ಆಸ್ಪತ್ರೆಗೆ ಹೋದ್ರು, ಕಾರುಗಳು ಸುಟ್ಟು ಭಸ್ಮ ಆದವು, ಮೋಟರ್ ಸೈಕಲ್ಗಳು ಸುಟ್ಟು ಭಸ್ಮ ಆದವು, ಜನಜೀವನ ಅಸ್ತವ್ಯಸ್ತ ಆಯಿತು. ಒಂದೇ ಒಂದು ಶಬ್ದ ಕಾಂಗ್ರೆಸ್ನವರು ಖಂಡಿಸಿದರು. ಉಲ್ಟಾ ನರೇಂದ್ರ ಮೋದಿಜಿಯವರು ರಾಜೀನಾಮೆ ಕೊಡಬೇಕು, ಗೃಹ ಮಂತ್ರಿ ಅಮಿತ್ ಶಾ ಅವರು ಒಬ್ಬ ಅಯೋಗ್ಯ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು, ರಾಹುಲ್ ಗಾಂಧಿ ಅವರು ಅಪಶಕನಿದ್ದಂಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.